ನಯನ ಅಂದು ಬೇಗ ಎದ್ದು ಸ್ನಾನಕ್ಕೆ ಹೋದಳು. ಸಾಕ್ಷಿಗೆ ಕೂಡ ಅವಳು ಎದ್ದಾಗ ಎಚ್ಚರವಾಯಿತು. ಸುಮ್ಮನೆ ಹಾಸಿಗೆಯ ಮೇಲೆ ಕುಳಿತಳು. ಅದಾಗಲೇ ನಯನ ಸಂಬಂಧಿಕರೆಲ್ಲರೂ ಎದ್ದು ಓಡಾಡಲು ಶುರು ಮಾಡಿದರು. ಮೊದಲು ಎಲ್ಲರೂ ತಯಾರಾಗಿ ನಂತರ ಶಾಸ್ತ್ರಕ್ಕೆ ಎಲ್ಲವನ್ನು ತಯಾರು ಮಾಡಿಕೊಳ್ಳುತ್ತಿದ್ದರು. ನಯನ ಸ್ನಾನ ಮಾಡಿ ಬರುವಷ್ಟರಲ್ಲಿ ಅವಳನ್ನು ತಯಾರು ಮಾಡುವ ಬ್ಯೂಟಿಷಿಯನ್ ಬಂದಿದ್ದರು. ಬ್ಯೂಟಿಷಿಯನ್ ನಯನಾಳನ್ನು ತಯಾರು ಮಾಡುತ್ತಿದ್ದರೆ ಇತ್ತ ಸಾಕ್ಷಿ ತಾನು ಕೂಡ ಸ್ನಾನ ಮಾಡಿ ತಾನು ತಂದಿದ್ದ ಸೀರೆಯನ್ನು ಉಡುತ್ತಿದ್ದಳು. ಗುಲಾಬಿ ಬಣ್ಣದ ಸೀರೆಗೆ ನೀಲಿ ಬಣ್ಣದ ಅಂಚಿರುವ ರೇಷ್ಮೆ ಸೀರೆಯನ್ನು ಉಟ್ಟವಳು ಸಿಂಪಲ್ ಆಗಿ ತಾನೇ ಮೇಕಪ್ ಮಾಡಿಕೊಂಡಳು. ನಂತರ ಅವಳು ತಂದಿದ್ದ ಅವಳದೇ ಒಡವೆಗಳನ್ನು ಹಾಕಿಕೊಂಡಳು. ತಾನೇ ತಯಾರಾದ ಸಾಕ್ಷಿಯನ್ನು ನೋಡಿದ ಬ್ಯೂಟಿಷಿಯನ್ ಕೂಡ ವಾವ್ ಎಂದು ಉದ್ಘರಿಸಿದರು. ಯಾರ ಸಹಾಯವೂ ಇಲ್ಲದೆ ಅಷ್ಟು ಚೆನ್ನಾಗಿ ಸೀರೆ ಉಟ್ಟಿರುವವಳನ್ನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದರು. ಸರಳ ಸುಂದರಿಯಾಗಿ ಕಾಣುತ್ತಿರುವ ಸಾಕ್ಷಿಯನ್ನು ನೋಡಿದ ನಯನ, ಸಾಕ್ಷಿ, ನಿಜವಾಗಿಯೂ ನೀನೇ ಮದುವೆ ಹುಡುಗಿಯ ಹಾಗೆ ಕಾಣುತ್ತಿದ್ದೀಯ ಎಂದು ಮನಸ್ಪೂರ್ವಕವಾಗಿ ಹೊಗಳಿದಳು. ಅವಳ ಮಾತಿಗೆ ಏನೂ ಮಾತನಾಡದೆ ಮುಗುಳು ನಕ್ಕಳಷ್ಟೇ ಸಾಕ್ಷಿ. ಸಾಕ್ಷಿ, ನಿಜ ಹೇಳಲ್ಲ, ಅನುರಾಗ್ ಸರ್ ಈ ರೀತಿ ನಿನ್ನನ್ನು ನೋಡಿಬಿಟ್ಟರೆ ಈಗಲೇ ನಿನ್ನ ಕೊರಳಿಗೆ ತಾಳಿ ಕಟ್ತಾರೆ ಎಂದು ಛೇಡಿಸಿದಳು. ಇಂದು ನಯನಾಳ ಮಾತಿಗೆ ಬೇಸರದ ಬದಲು ನಾಚಿಕೆಯ ರಂಗೇರಿ ಅವಳ ಮುಖವೆಲ್ಲ ಕೆಂಪಗಾಯಿತು. ಕಣ್ಣನ್ನು ಕೆಳಬಾಗಿಸಿ ತನ್ನಂತಾನೆ ತುಟಿಯರಳಿಸಿದಳು. ಅದನ್ನು ನೋಡಿದ ನಯನ, ಸಾಕ್ಷಿ, ಮದುವೆ ಇರುವುದು ನಂದು, ನಾನೇ ನಾರ್ಮಲ್ ಆಗಿದ್ದೀನಿ, ನೀನು ನೋಡಿದ್ರೆ ಬ್ಲಶ್ ಆಗ್ತಿದೀಯಲ್ಲ, ಇಷ್ಟೊಂದು ಬ್ಲಶ್ ಆಗ್ಬೇಡ್ವೆ ಎಂದಳು. ನಂತರ ಎಚ್ಚೆತ್ತವಳು, ನಯನ, ನೀನು ಹೇಳುವ ರೀತಿ ಏನೂ ಇಲ್ಲ, ನಾನು ನಾರ್ಮಲ್ ಆಗಿ ರೆಡಿ ಆಗಿರುವುದು ಅಷ್ಟೇ. ನೋಡು, ಇವತ್ತು ನೀನು ಎಷ್ಟು ಚಂದ ಕಾಣ್ತಿದೀಯ ಗೊತ್ತಾ, ಹೇರ್ ಸ್ಟೈಲ್ ಸೂಪರ್ ಆಗಿದೆ, ಮತ್ತೆ ನಿಮ್ಮ ಹುಡುಗನನ್ನು ಯಾವಾಗ ಪರಿಚಯ ಮಾಡಿ ಕೊಡ್ತೀಯಾ ಎಂದಳು. ತಾಳಿ ಕಟ್ಟುವ ಶಾಸ್ತ್ರ ಮುಗಿಯಲಿ, ಆಮೇಲೆ ಪರಿಚಯ ಮಾಡಿ ಕೊಡ್ತೀನಿ ಎಂದಳು. ಅಷ್ಟರಲ್ಲಿ ನಯನ ಕಡೆಯವರು ಅವಳನ್ನು ಮಂಟಪಕ್ಕೆ ಕರೆದುಕೊಂಡು ಹೋದರು. ಕೈಯಲ್ಲಿ ಪರ್ಸ್ ಹಿಡಿದು ಸಾಕ್ಷಿ ಕೂಡ ಹೊರಬಂದಳು. ಸಾಕ್ಷಿ ತಯಾರಾಗಿ ಎಷ್ಟೊತ್ತಿಗೆ ಹೊರಬರುತ್ತಾಳೆ ಎಂದು ಚಾತಕ ಪಕ್ಷಿಯ ಹಾಗೆ ಬೇಗ ತಯಾರಾಗಿ ಬಂದು ಕಾಯುತ್ತಿದ್ದನು ಅನುರಾಗ್. ಅವನ ಕಾಯುವಿಕೆಗೆ ಕೊನೆ ಎನ್ನುವಂತೆ ಅವಳು ಹೊರಗೆ ಬಂದಿದ್ದಳು. ಅವಳನ್ನು ನೋಡಿ ಹಾಗೆ ಶಿಲೆಯಂತೆ ನಿಂತನು. ಎಂದಿಗಿಂತ ಇಂದು ಬಹಳ ಸುಂದರವಾಗಿ ಕಾಣುತ್ತಿದ್ದಳು. ಸಾಕ್ಷಿ, ನಿಜವಾಗಿಯೂ ನೀವು ನಿಮ್ಮ ಬ್ಯೂಟಿಯನ್ನು ಹೈಡ್ ಮಾಡಿದ್ರಿ ಅನ್ಸುತ್ತೆ, ಅದು ಇವತ್ತು ಎದ್ದು ಕಾಣುತ್ತಿದೆ ಎಂದು ತನ್ನಲ್ಲಿಯೇ ಹೇಳಿಕೊಂಡು ಅವಳ ಬಳಿಗೆ ಬಂದವನು, ಯು ಆರ್ ಸೋ ಬ್ಯೂಟಿಫುಲ್ ಎಂದನು. ಅನುರಾಗ್ ಮಾತು ಕೇಳಿ ಸಾಕ್ಷಿಗೆ ನಿಜವಾಗಿಯೂ ನಾಚಿಕೆ ಆವರಿಸಿತು. ತಲೆ ತಗ್ಗಿಸಿ ಥ್ಯಾಂಕ್ಸ್ ಎಂದಳು. ತಿಂಡಿ ಮಾಡಿದ್ರಾ ಎಂದರೆ ಇಲ್ಲ ಎಂದಳು. ಬನ್ನಿ ತಿಂಡಿ ಮಾಡಿಕೊಂಡು ಬರೋಣ ಎಂದವನ ಮಾತು ಕೇಳಿ ಹಸುವಿನ ಹಿಂದೆ ಕರು ಹೋಗುವ ಹಾಗೆ ಅವನ ಹಿಂದೆ ಹೋದಳು. ತಿಂಡಿಗಾಗಿ ಇಬ್ಬರು ಅಕ್ಕಪಕ್ಕವೇ ಕುಳಿತರು. ಇಂದು ತಿಂಡಿಗೆ ಇಡ್ಲಿ ಸಾಂಬಾರ್, ಕೇಸರಿ ಬಾತ್, ಉದ್ದಿನ ವಡೆ ಎಲ್ಲವನ್ನು ಮಾಡಿಸಿದರು. 3-4 ಹುಡುಗರು ತಿಂಡಿ ಬಡಿಸುತ್ತಿದ್ದರು. ಅದರಲ್ಲಿ ನವನೀತ್ ಕೂಡ ಒಬ್ಬ. ಹೌದು, ಇಂದು ನವನೀತ್ ಕೆಲಸಕ್ಕೆ ಎಂದು ಬಂದಿರುವುದು ನಯನಾಳ ಮದುವೆಗೆ. ಬಹುಶಃ ಅನುರಾಗ್ ಸಾಕ್ಷಿ ರಾತ್ರಿ ಬೇಗ ಬಂದಿದ್ದರೆ ರಾತ್ರಿಯೇ ಅವನ ಕಣ್ಣಿಗೆ ಬೀಳುತ್ತಿದ್ದರು ಎನಿಸುತ್ತದೆ. ಆದ್ರೆ ತಡವಾಗಿ ಬಂದಿದ್ದರಿಂದ ಅವನ ಕಣ್ಣಿಗೆ ಇವರಿಬ್ಬರು ಬೀಳಲಿಲ್ಲ. ಒಳಗೆ ಬಕೆಟ್ಗೆ ತಿಂಡಿ ಹಾಕಿಕೊಂಡು ಬರಲು ಹೋದವನು ಹೊರಬರುವಾಗ ತಲೆ ಎತ್ತಿ ನೋಡುತ್ತಿದ್ದ ಹಾಗೆ ಅಕ್ಕಪಕ್ಕ ಕುಳಿತಿದ್ದ ಸಾಕ್ಷಿ, ಅನುರಾಗ್ ಅವನ ಕಣ್ಣಿಗೆ ಬಿದ್ದರು. ಸಾಕ್ಷಿಯನ್ನು ನೋಡುತ್ತಿದ್ದ ಹಾಗೆ ಅವನ ಕಣ್ಣನ್ನೇ ಅವನು ನಂಬಲು ಸಾಧ್ಯವಾಗಲಿಲ್ಲ. ಪ್ರತಿದಿನ ಅವಳನ್ನು ನೋಡಬೇಕು ಎಂದು ಹಂಬಲಿಸುತ್ತಿದ್ದವನು ಇಂದು ಅವನ ಕಣ್ಣೆದುರಿಗೆ ಕುಳಿತಿದ್ದಾಳೆ. ಏನು ಮಾಡಬೇಕು, ಮಾತನಾಡಿಸಬೇಕಾ ಬೇಡ್ವಾ ಎಂದು ತಿಳಿಯದೆ ಒದ್ದಾಡಿ ಹೋದನು. ಅವಳನ್ನು ನೋಡುತ್ತಿದ್ದ ಹಾಗೆ ಇವನ ಕಣ್ಣುಗಳು ತುಂಬಿದವು. ಅಷ್ಟೇ ಅಲ್ಲದೆ ಬಕೆಟ್ ಹಿಡಿದಿದ್ದ ಕೈಗಳು ನಡುಗಲಾರಂಭಿಸಿದವು. ಅಲ್ಲಿಯೇ ಇದ್ದ ಗೋಡೆಯ ಮರೆಗೆ ಬಂದವನು ಬಾಗಿ ಅವಳ ಪಕ್ಕ ಕುಳಿತಿದ್ದ ಅನುರಾಗ್ನನ್ನು ನೋಡಿದನು. ಸಾಕ್ಷಿ, ನೀವು ಇಷ್ಟು ದೂರ ಬರ್ತೀರಾ ಎಂದು ನಾನು ಕನಸಿನಲ್ಲಿ ಯೋಚಿಸಿರಲಿಲ್ಲ. ನಿಮ್ಮ ಯಾರ ಕಣ್ಣಿಗೂ ಬೀಳಬಾರದು ಎಂದು ಇಷ್ಟು ದೂರ ಬಂದು ಜೀವನ ಮಾಡುತ್ತಿದ್ದೇನೆ. ಆದ್ರೆ ಇವತ್ತು ನೀವೇ ಇಲ್ಲಿಗೆ ಬಂದಿದ್ದೀರಾ. ನಿಮ್ಮ ಪಕ್ಕ ಕುಳಿತಿರುವವರು ಯಾರು ಎಂದು ನನಗೆ ತಿಳಿಯುತ್ತಿಲ್ಲ. ನಿಮಗೆ ಮದುವೆಯಾಗಿದೆ ಎಂದು ಖುಷಿ ಪಡುವುದಕ್ಕೂ ನಿಮ್ಮ ಕೊರಳಲ್ಲಿ ಮಾಂಗಲ್ಯ ಇಲ್ಲ. ಹಾಗಾದ್ರೆ ನೀವಿಬ್ರು ಮದುವೆಯಾಗಿಲ್ಲ ಅಂದ್ರೆ ಇವರು ನೀವು ಮದುವೆಯಾಗುವ ಹುಡುಗನ ಎಂದು ಯೋಚಿಸಿದವನು, ನಾನ್ಯಾಕೆ ಹಾಗೆ ಯೋಚಿಸುತ್ತಿದ್ದೇನೆ, ಸಾಕ್ಷಿ ಕೊರಳಲ್ಲಿ ಮಾಂಗಲ್ಯ ಇಲ್ಲ ಎಂದರೆ ಅವರು ಇನ್ನೂ ಮದುವೆಯಾಗಿಲ್ಲ ಎಂದು ಅರ್ಥ. ಇವರು ಯಾರೋ ಬೇರೆ ಆಗಿರಬೇಕು, ಅಥವಾ ಸಾಕ್ಷಿ ಅವರಿಗೆ ಮದುವೆ ಫಿಕ್ಸ್ ಆಗಿದ್ದರೆ. ಹೌದು, ಹಾಗೂ ಆಗಿರಬಹುದು. ಇಲ್ಲ, ಈಗ ನಾನು ಅವರ ಎದುರಿಗೆ ಹೋದ್ರೆ ಮತ್ತೆ ಅವರ ಜೀವನಕ್ಕೆ ಮುಳ್ಳಾಗ್ತೀನಿ. ಅವರ ದೃಷ್ಟಿಯಲ್ಲಿ ನಾನು ಸತ್ತು ಹೋಗಿದ್ದೇನೆ, ಹಾಗೆ ಇರಬೇಕು. ನಾನು ಎಂದಿಗೂ ಅವರ ಕಣ್ಣಿಗೆ ಕಾಣಿಸಿಕೊಳ್ಳಬಾರದು ಎಂದು ಯೋಚಿಸಿದವನು ಅಲ್ಲಿಯೇ ಪಕ್ಕದಲ್ಲಿ ಓಡಾಡುತ್ತಿದ್ದ ಹುಡುಗನನ್ನು ಕರೆದು ಅವನ ಕೈಗೆ ಬಕೆಟ್ ಕೊಟ್ಟು, ನೀನು ತಿಂಡಿ ಬಡಿಸು, ನನಗೆ ಅರ್ಜೆಂಟ್ ವಾಶ್ರೂಮ್ಗೆ ಹೋಗ್ಬೇಕು
ಎಂದು ಹೇಳಿದವನು ಕ್ಷಣವೂ ಅಲ್ಲಿ ನಿಲ್ಲದೆ ಅಲ್ಲಿಯೇ ಇದ್ದ ಹಿಂದಿನ ಬಾಗಿಲಿನಿಂದ ಹೊರಗೆ ಓಡಿದರೂ ಕೂಡ ಅವನ ಮನಸ್ಸಿಗೆ ಸಮಾಧಾನವಾಗಲಿಲ್ಲ. ಸಾಕ್ಷಿಯ ಜೊತೆ ಇದ್ದವರು ಯಾರು ಎಂದು ತಿಳಿದುಕೊಳ್ಳಬೇಕು ಎಂದು ಯೋಚಿಸತೊಡಗಿದನು. ಅಲ್ಲದೆ ಸಾಕ್ಷಿಯನ್ನು ಇನ್ನು ಕಣ್ತುಂಬಿಕೊಳ್ಳಬೇಕು ಎನ್ನುವ ಹಂಬಲ ಅವನಲ್ಲಿ. ಹಾಗಾಗಿ ಅಲ್ಲಿಯೇ ಇದ್ದ ಕಿಟಕಿಯ ಮೂಲಕ ಬಾಗಿ ತಿಂಡಿ ತಿನ್ನುತ್ತಿದ್ದ ಸಾಕ್ಷಿಯ ಮುಖವನ್ನು ಪದೇ ಪದೇ ನೋಡುತ್ತಿದ್ದನು. ಇತ್ತೀಚೆಗೆ ತುಂಬಾ ಸಣ್ಣಗಾಗಿದ್ದೀರಾ ಸಾಕ್ಷಿ? ಯಾಕೆ? ನನ್ನ ಬಗ್ಗೆ ಯೋಚಿಸ್ತೀರಾ ಅನಿಸ್ತಿದೆ. ಅದಕ್ಕೆ ಹೀಗಾಗಿದ್ದೀರಾ? ನಿಮ್ಮ ಮುಖದ ಮೇಲೆ ಮೊದಲಿದ್ದ ಕಳೆ ಆಗಲಿ ನಗು ಆಗಲಿ ಇಲ್ಲ. ಯಾಕೆ ಹೀಗೆ ಆಗಿದ್ದೀರಾ ಎಂದು ತನ್ನಲ್ಲಿಯೇ ಹೇಳಿಕೊಂಡವನ ಕಣ್ಣೀರು ಕೆನ್ನೆ ಸೋಕಿತು. ಸಾಕ್ಷಿ ತಲೆ ತಗ್ಗಿಸಿ ತಿಂಡಿ ತಿನ್ನುತ್ತಿದ್ದರೆ ಅನುರಾಗ್ ಪದೇ ಪದೇ ಅವಳನ್ನೇ ನೋಡುತ್ತಾ ತಾನೇ ಮಾತಿಗೆ ಎಳೆಯುತ್ತಿರುವುದನ್ನು ನೋಡಿದ ನವನೀತ್, ಇವರು ಸಾಕ್ಷಿಯನ್ನು ಮದುವೆಯಾಗುವವರೇ ಇರ್ಬೇಕು, ಅದಕ್ಕೆ ಅವರನ್ನು ಹಾಗೆ ನೋಡುತ್ತಿದ್ದಾರೆ. ಆದ್ರೂ ಸಾಕ್ಷಿ, ಇವತ್ತು ಅಲಂಕಾರ ಮಾಡಿಕೊಂಡು ತುಂಬಾ ಸುಂದರವಾಗಿ ಕಾಣ್ತಿದ್ದೀರಾ. ಇದನ್ನು ನಿಮ್ಮ ಎದುರಿಗೆ ನಿಂತು ನಿಮ್ಮ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಹೇಳ್ಬೇಕು ಎನ್ನುವ ಆಸೆ ನನ್ನದು. ಎಂತಹ ಹುಚ್ಚು ಕಲ್ಪನೆ ಅಲ್ವಾ? ನನ್ನ ಕಲ್ಪನೆಗಳಿಗೆ ಕಡಿವಾಣವೇ ಇಲ್ಲ. ಹುಚ್ಚು ಕೋಡಿ ಮನಸ್ಸು ಎಂದು ಅದಕ್ಕೆ ಹೇಳುವುದು ಅನ್ಸತ್ತೆ. ಎಲ್ಲರಿಂದ ದೂರ ಇರ್ಬೇಕು ಎಂದು ಬಂದವನಿಗೆ ಈಗ ನಿಮ್ಮನ್ನು ನೋಡುತ್ತಿದ್ದ ಹಾಗೆ ಯಾಕಿಂತಹ ಸೆಳೆತ? ಇಲ್ಲ, ನಾನೊಬ್ಬ ಎಮೋಷನಲ್ ಫೂಲ್. ಏನೇ ಆದ್ರೂ ನಿಮ್ಮ ಕಣ್ಣಿಗೆ ಇವತ್ತು ನಾನು ಬೀಳುವುದಿಲ್ಲ ಎಂದುಕೊಂಡು ಅಲ್ಲಿಂದ ಸರಿದು ಹೋದನು. ನವನೀತ್ ತನ್ನನ್ನು ನೋಡಿದ್ದಾನೆ ಎನ್ನುವ ಸಣ್ಣ ಅಂದಾಜು ಕೂಡ ಇಲ್ಲದೆ ತನ್ನ ಪಾಡಿಗೆ ತಾನು ತಿಂಡಿ ತಿಂದು ಎದ್ದು ಕೈ ತೊಳೆದು ಮಂಟಪದ ಬಳಿ ಬಂದಳು. ನಿಂತಿದ್ದವಳನ್ನು ಅನುರಾಗ್ ತಾನೇ ಕೈ ಹಿಡಿದು ಕುರ್ಚಿಯ ಮೇಲೆ ಕೂರಿಸಿ ತಾನು ಅವಳ ಸಮೀಪವೇ ಕುಳಿತನು. ನಯನ ಮದುವೆಯಾಗುವ ಹುಡುಗನ ಫೋಟೋದಲ್ಲಿ ನೋಡಿದಳಾದರೂ ಇಂದು ನೇರವಾಗಿ ನೋಡಿ ಇಬ್ಬರದು ಒಳ್ಳೆ ಜೋಡಿ ಎನಿಸಿತು ಸಾಕ್ಷಿಗೆ. ಹಾಗೆ ಹುಡುಗ ಒಳ್ಳೆಯವನು ಎಂದು ನಯನ ಹೇಳಿದ್ದರಿಂದ ಈಗ ಅವನನ್ನು ನೇರವಾಗಿ ನೋಡಿ ಅವನ ಮೇಲೆ ಅಭಿಮಾನ ಮೂಡಿತು. ಮಾಂಗಲ್ಯ ಧಾರಣೆ ಮುಗಿದ ನಂತರ ವಧುವರ ಇಬ್ಬರನ್ನು ಮತ್ತೊಮ್ಮೆ ತಯಾರು ಮಾಡಿ ರಿಸೆಪ್ಷನ್ಗೆ ನಿಲ್ಲಿಸಿದರು. ಆಗ ಅಲ್ಲಿಯೇ ಮುಂದೆ ಕುರ್ಚಿಯ ಮೇಲೆ ಕುಳಿತಿದ್ದ ಸಾಕ್ಷಿ ಅನುರಾಗ್ ಇಬ್ಬರನ್ನು ನಯನಾಳೆ ಕೂಗಿ ಕರೆದಿದ್ದಳು. ಇಬ್ಬರು ವೇದಿಕೆ ಮೇಲೆ ಬರುತ್ತಿದ್ದ ಹಾಗೆ ನಯನ ತನ್ನ ಗಂಡನಿಗೆ ಇಬ್ಬರನ್ನು ಪರಿಚಯ ಮಾಡಿಕೊಟ್ಟಳು. ಅಷ್ಟೇ ಅಲ್ಲದೆ ಇನ್ನು ಸ್ವಲ್ಪ ದಿನಕ್ಕೆ ಅವರಿಬ್ಬರ ಮದುವೆ ಇರುವುದು ಹೇಳಿದಳು. ಅವಳ ಗಂಡ ಅನುರಾಗ್ನನ್ನು ಅಷ್ಟೇ ಆತ್ಮೀಯವಾಗಿ ಮಾತನಾಡಿಸಿದನು. ಅನುರಾಗ್ ಕೂಡ ಇಬ್ಬರನ್ನು ಅಲ್ಲಿಯೇ ಮದುವೆಗೆ ಬರಲೇಬೇಕು ಎಂದು ಹೇಳಿದನು. ಖಂಡಿತ ಬರ್ತೀವಿ ಸರ್, ನನಗೂ ನಿಮ್ಮ ಕಡೆಯೆಲ್ಲ ನೋಡಿದ ಹಾಗೆ ಆಗುತ್ತೆ ಎಂದು ಆ ಹುಡುಗ ಖುಷಿಯಲ್ಲಿಯೇ ಹೇಳಿದನು. ನಾಲ್ವರು ಕೆಲ ನಿಮಿಷ ಮಾತನಾಡಿ ಫೋಟೋ ತೆಗೆಸಿಕೊಂಡು ಸಾಕ್ಷಿ ಅನುರಾಗ್ ಇಬ್ಬರು ಸೇರಿ ಉಡುಗೊರೆ ರೂಪದಲ್ಲಿ ತಂದಿದ್ದ ಚಿನ್ನದ ಉಂಗುರವನ್ನು ಸಾಕ್ಷಿಯೇ ನಯನ ಕೈಗೆ ತೊಡಿಸಿದಳು. ಅಷ್ಟು ಬೆಲೆ ಬಾಳುವ ಉಡುಗೊರೆಯನ್ನು ನೋಡಿ ನಯನಾಗೂ ಕೂಡ ಅಚ್ಚರಿಯಾಯಿತು. ಇತ್ತೀಚೆಗೆ ಅವರಿಬ್ಬರ ಸ್ನೇಹ ಸಲಿಗೆಯನ್ನು ನೆನೆದು ಸುಮ್ಮನಾದಳು. ಸಾಕ್ಷಿ ಅನುರಾಗ್ ಮತ್ತೆ ಬಂದು ಕುರ್ಚಿಯ ಮೇಲೆ ಕುಳಿತರು. ಸಾಕ್ಷಿ, ಊಟ ಮಾಡಿಕೊಂಡು ಇವತ್ತು ಹೊರಡೋಣ, ಇಲ್ಲ ಇವತ್ತು ಇದ್ದು ನಾಳೆ ಬೆಳಿಗ್ಗೆ ಹೊರಡೋಣ, ನೀವು ಹೇಗೆ ಹೇಳ್ತೀರಾ ಹಾಗೆ ಎಂದು ಅವಳ ಕಿವಿಯ ಬಳಿ ಬಾಗಿ ಹೇಳಿದನು. ನಯನ ಕೂಡ ಅವಳ ಗಂಡನ ಮನೆಗೆ ಹೋಗುತ್ತಾಳೆ. ತಾನು ಒಂದು ರಾತ್ರಿ ಇಲ್ಲಿ ಇರಲು ತುಂಬಾ ಬೇಜಾರು. ನನಗೆ ಇಲ್ಲಿ ಅಷ್ಟಾಗಿ ಯಾರೂ ಗೊತ್ತಿಲ್ಲ ಎಂದು ಯೋಚಿಸಿದವಳು ಊಟ ಮಾಡಿ ಹೊರಡೋಣ ಎಂದಳು. ಹಾಗಲ್ಲ, ಮನೆ ಸೇರುವುದು ಲೇಟ್ ನೈಟ್ ಆಗುವುದು ಎಂದನು. ಪರವಾಗಿಲ್ಲ, ಹೊರಡೋಣ ಎಂದಳು. ಅವಳ ಮಾತಿಗೆ ಸರಿ ಎಂದು ತಲೆಯಾಡಿಸಿದನು. ಅಲ್ಲಿ ಪರಿಚಯದವರು ಮಾತನಾಡಿಸೋಣ ಎಂದರೆ ಅಲ್ಲಿ ಪರಿಚಯದವರು ಕೂಡ ಯಾರೂ ಇರಲಿಲ್ಲ. ಸಾಕ್ಷಿ ಅನುರಾಗ್ ಇಬ್ಬರೇ ಮಾತನಾಡಬೇಕಿತ್ತು. ಅನುರಾಗ್ ಮಾತನಾಡಿಸಿದರೂ ಚುಟುಕು ಉತ್ತರ ನೀಡಿ ಸುಮ್ಮನಾಗುತ್ತಿದ್ದಳು. ಹೇಗೂ ಸಮಯವನ್ನು ದೂಡುತ್ತಿದ್ದ ಅನುರಾಗ್ ತನ್ನ ಕೈಗಡಿಯಾರವನ್ನು ನೋಡಿ ಊಟಕ್ಕೆ ಹೊರಡೋಣ ಎಂದನು. ಸರಿ ಎಂದವಳು ಅವನ ಜೊತೆ ಊಟಕ್ಕೆ ಬಂದು ಕುಳಿತಳು. ನವನೀತ್ ಅವರಿಬ್ಬರು ಊಟಕ್ಕೆ ಕುಳಿತಿರುವುದನ್ನು ನೋಡಿ ಮತ್ತೆ ಹೊರಗೆ ಹೋದನು. ಬೆಳಿಗ್ಗೆಯೇ ಅವನು ತಿಂಡಿ ಬಡಿಸುವುದನ್ನು ಬಿಟ್ಟು ಹೊರಗೆ ಹೋಗಿದ್ದರಿಂದ ಎಲ್ಲರಿಂದಲೂ ಬಯಸಿಕೊಂಡಿದ್ದನು. ಆದರೂ ಕೂಡ ಈಗ ಮತ್ತೆ ಹೊರಗೆ ಬಂದನು. ಇಬ್ಬರು ಕುಳಿತು ಊಟ ಮಾಡಿ ಮುಗಿದ ನಂತರ ಕೈ ತೊಳೆದುಕೊಳ್ಳಲು ನಲ್ಲಿಯ ಬಳಿಗೆ ಬಂದಿದ್ದರು. ಇಬ್ಬರು ಈಗಲೂ ಕೂಡ ಅಕ್ಕಪಕ್ಕವೇ ನಿಂತಿದ್ದರು. ಅನುರಾಗನಿಗಂತೂ ಅವಳ ಸನಿಹ ಹೆಚ್ಚು ಹೆಚ್ಚು ಖುಷಿ ಕೊಡುತ್ತಿತ್ತು. ಆದ್ದರಿಂದ ಅವಳನ್ನು ಬಿಟ್ಟು ದೂರ ಸರಿದಿರಲಿಲ್ಲ. ತಲೆ ತಗ್ಗಿಸಿ ಕೈ ತೊಳೆದುಕೊಳ್ಳುತ್ತಿದ್ದವಳು ಅಚಾನಕ್ಕಾಗಿ ತಲೆ ಎತ್ತುತ್ತಿದ್ದ ಹಾಗೆ ಕಿಟಕಿಯಲ್ಲಿ ಅವಳಿಗೆ ನವನೀತ್ ಕಂಡನು. ಅವನನ್ನು ನೋಡುತ್ತಿದ್ದ ಹಾಗೆ ದಿಗ್ಭ್ರಾಂತಳಾಗಿ ನಿಂತು ಬಿಟ್ಟಳು. ನೋಡುತ್ತಿರುವುದು ಸತ್ಯವಾ ಎಂದು ಮತ್ತೊಮ್ಮೆ ಕಣ್ಣನ್ನು ಉಜ್ಜಿಕೊಂಡು ನೋಡಿದಳು. ಹೌದು, ಅಲ್ಲಿ ನಿಂತಿರುವುದು ನವನೀತ್. ಅದು ಹೇಗೆ ಸಾಧ್ಯ? ಸತ್ತು ಹೋದವರು ಬದುಕಿ ಬರಲು ಸಾಧ್ಯವೇ? ಪ್ರಪಂಚದಲ್ಲಿ ಒಂದೇ ರೀತಿ ಇರುವವರು 7 ಜನ ಇರುತ್ತಾರೆ ಎಂದು ಕೇಳಿದ್ದೇನೆ. ಇವರು ಕೂಡ ನವನೀತ್ ಅವರ ರೀತಿ ಇರಬಹುದಾ ಎಂದು ಯೋಚಿಸಿ